ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಅಂದ್ಕೊಂಡಿದ್ವಿ. ನೆನ್ನೆ ಚಿಕನ್ ಸಾಂಬಾರು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೇ ಟೈಮ್ ಆಗೋಯ್ತು. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀವಿ. ಪ್ರಮೋದ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದ. ಪ್ರಮೋದ ಮೊನ್ನೆನೇ ಹೇಳಿದ್ದ, ಅಕ್ಕ ನಮ್ಮಲ್ಲಿ ಅಪ್ಪರ ಕ್ಯಾರೆಟ್ ಹಲ್ವಾ ಮಾಡ್ಕೊಡಕ್ಕ ಅಂತ ಅಂದ್ಬಿಟ್ಟು. ಅವ್ರ ಅಮ್ಮ ಇರಲಿಲ್ಲ, ಅವ್ರ ಆಂಟಿ ಮನೆಗೆ ಹೋಗಿದ್ರು. ಸರಿ ಆಯಿತು ತಗೊಬ, ನಾನೇ ಮಾಡ್ಕೊಡ್ತೀನಿ ಅಂತ ಅಂದೆ. ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಅಕ್ಕ ಕ್ಯಾರೆಟ್ ಇಲ್ಲ, ಖಾಲಿಯಾಗಿ ಹೋಗವೆ, ನೋಡ್ಕೊಂಡೇ ಇಲ್ಲ ಅಂತ ಅಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಪ್ರಮೋಷನ್ಗೆ ಹೋಗಿದ್ನಲ್ವ, ಎಲ್ಲ ಐಟಮ್ ತೊಗೊಬಂದೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಕೇಳಿದ್ನಲ್ಲ ಅಂತ. ಹಾಗಾಗಿ ಇವಾಗ ಅವ್ನು ಹೆಲ್ಪ್ ಮಾಡ್ಕೊಡ್ತಾ ಇದ್ದ. ಸೊ ಕ್ಯಾರೆಟ್ ಎಲ್ಲ ತುರಿದಿಟ್ಬಿಟ್ಟು ಈಗ ಪ್ರಮೋದರ ಮನೆಗೆ ಬಂದಿದ್ದೀವಿ ಇಬ್ಬರು. ಯಾಕೆಂತಂದರೆ ಅಮ್ಮ ಅಲ್ಲೇ ಹೂವು ಕಟ್ತಾಯಿದ್ರು. ಅಜ್ಜಿಗೆ ಹಂಗೆ ಮಾತಾಡಿಸ್ಕೊಂಡು ಕಾಲು ಎಳಿತಾ ಇದ್ದೆ. ಏನು ಅಂತಂದರೆ, ಒಂದು ಟಿಕ್ಟಾಕ್ ಇರಬೇಕಾದ್ರೆ ಒಂದು ರೀಲ್ಸ್ ಮಾಡಿದೆ, ಅಜ್ಜಿ ನಿಮಗೆ ಏಜ್ ಎಷ್ಟು ಅಂತ ಅಂದ್ಬಿಟ್ಟು. ಅಜ್ಜಿಗೆ ಎಷ್ಟು ಏಜ್ ಅನ್ನೋದು ಗೊತ್ತಿಲ್ಲ, 19-18 ಅಂತ ಅಂತು. ಅದು ಫುಲ್ಲು ವೈರಲ್ ಆಗೋಗಿತ್ತು. ಅದು ನೆನಪಿಸ್ಕೊಂಡು ಇವಾಗ ಕೇಳಿದೆ ಏಜ್ ಎಷ್ಟು ಅಂತ ಅಂದ್ಬಿಟ್ಟು. ಅಜ್ಜಿ ನಂಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ರೇಗ್ತಾ ಇದ್ರು. ಮುಳಿ ಕೈ ಎಲ್ಲ ಸೋಕ್ ಬಂದವ 19 ವರ್ಷ ಅಂತೀವಿ. ಎಲ್ಲ ಮದುವೆ ಮಾಡಿ ಸಾಕಾಗಿ ಎಲ್ಲ ಯಾಕಿಗಾಗಿವೆ ಈ ಹೆಸರು ಮೊನು ಅಂತ ಹೇಳ್ತಿತ್ತು. ಯಾರ ಹೆಸರು ಮೊನಮ್ಮ? ಇವ್ರು ಯಾರ ಮನಾರು? ಹೆಸರು ಗೊತ್ತಿಲ್ವಾ? ಸಂಜು ಕಣಮ್ಮ, ಸಂಜು. ನಾನು ಯಾರ ಮನೆ ಅವ್ರ ನೂಲ್ ತರನೇ ಅಂದ್ರೆ ಅಲ್ಲಿಗೆ ಅಲ್ಲಿ ಬರ್ಲಾ ಬಾ. ನೂಲ್ ತರಬೇಕ. ನೂಲೆಲ್ಲೈತೆ ತಬ ಹೂ ಆಗೋದ್ವಾ? ಇಲ್ಲ ಹಂಗ ಬ್ಯಾಗಲ್ಲ. ಊಟ ಏನ್ ಮಾಡಿದೆ? ಮುದ್ದೆ ಈಗ್ಲೂ ಬೆಳಗ್ಗೆ ಒಂದು ಆಯ್ತವ? ಒಂದು ತಿನ್ಬೋದಾ? ರೊಟ್ಟಿಗೇನು? ರೊಟ್ಟಿಗೆ ಖಾರ ರೊಟ್ಟಿಗೆ ಮಲ್ಲಿಗೆ ಹೂ ಪಲ್ಯನು. ರೊಟ್ಟಿಗೆ ಏನ್ ಪಲ್ಯ? ಏನ್ ಚಟ್ನಿ? ಸಾರು. ಏನ್ ಚಟ್ನಿ ಅಂತ ಜಾಸ್ತಿ ಕೇಳ್ತಾರ ಅಂತ. ರೊಟ್ಟಿ ತಗೊಬಂದ್ ಕೊಟ್ಬಿಡು. ಎಲ್ಲೈತೆ? ಇಲ್ಲ ಬರೀ ತಗೋ ಹಾಕಿತೀಯಾ? ಇಲ್ಲೇ ಐತಾ ಸುಣ್ಣ ಅಂತ ಅವ ಅಮ್ಮನ ₹2 ಎಲೆ ತಗೊಂಡೈತೆ, ಅದ್ರ ತರ ಇಸ್ಕೊಂಡ್ ಹಾಕಿತೀಯ. ಒಮ್ಮೆ ಮುಡಬ್ದಲ್ಲಿ ಇದ್ದ ಕಣಮ್ಮ ಎಲೆ ಪೂಜೆ ಮಾಡಿ ತೊಂದ್ರೆ ಆಗದ. ಪಿಡ್ಜಲ್ಲೆಲ್ಲ ಉರ್ದಕ ಅದಕ್ಕೆ ಇಟ್ಕೊಂಡಾಗಿ ಹೋಗ್ ಊಟ ಮಾಡು ಹೋಗು. ಆಯ್ತಂತ ಊಟ ಆಯ್ತಾ? ಆಯ್ತು ತಿಂದಾಯ್ತಾ? ಅದೇನೋ ಕಾಯ ಇದು ಮಾವಿನ ಮರ ತಕೊಂಡಾಗ ಹೊಸ ಕಟ್ಟಬ ಬಾರೋ ಅಂತ ಬಂದ್ಲು. ಆಗ ನೆಳ್ಳಿಕಟ್ಟೆ ಮಾವಿನ ಮರ ಪಾಪ ನೀನೇ ₹2 ಎಲೆ ತಗೊಂಡಿದ್ಯಾ, ಅದ್ ಯಾಕೆ ಕೊಡ್ತಿತ್ತ? ಬೇಡ ಕಟ್ಟಕ್ ಬರುವ ನಿನ್ಗೆ ತಕೊಡ್ಬೇಕು. ನಿಂಗೆ ಅಜ್ಜಿ ಎಷ್ಟು ವರ್ಷ? 19 ಆಗಿರ್ಬೇಕೇನವ. 19 ಆಗಿರ್ಬೇಕೇನವ. ಗೊತ್ತಾಗಿಲ್ಲ ಕಣವ. ಈಗ ಮದ್ವೆ ಅಂತ ಪಾಪ. ಎಷ್ಟು ವರ್ಷ ಅಂದಾಜಲ್ಲಿ ಎಷ್ಟು ವರ್ಷ ಆಗಿರ್ಬೋದು? ಮಂಜವ ಸಣ್ಣದು ಮಂಜವ. ಅಜ್ಜಿ ನಿಂಗೆ ಅಂದಾಜ್ ಮೇಲೆ ಎಷ್ಟು ವರ್ಷ ಆಗಿರ್ಬೋದು? ಲೆಕ್ಕ ಬಲ್ಕೊಳ್ಳೋದು ಯಾರು? ಒಂದು 17 ವರ್ಷ ಆಯ್ತಾ? 7 ವರ್ಷ ಆಗ್ಯಾವ. ಯಾರಿಗೆ ಲೆಕ್ಕ ಬಲ್ಕೊಳ್ಳೋದು? 18. 18 19 ಆಗೈತೇನ. ನನಗೆ ಎಷ್ಟು ವರ್ಷ? ನನಗೆ 70 ನಾನು ಯಾರು? ನನಗೆ ಗೊತ್ತಾಗಿಲ್ಲ ಯಾರವಳು? ಅವಳು ಯಾರು? ಕಣವ. ಎಲ್ಲಿಂದ ಬಂದ್ಲು ಕೇಳು. ಯಾವ್ರು? ಎಲ್ಲಿಂದ ಬಂದು? ಯಾವ್ರವ? ಇವ್ರ ಅಕ್ಕ ಏಮಕ್ಕ ಐತಲ್ಲ, ಅವ್ರ ಅಕ್ಕ, ದೊಡ್ಡಕ್ಕ. ಅವ್ರ ದೊಡ್ಡಕ್ಕ ನಾನು. ಯಾವ್ರಿಗೆ ಕೊಟ್ಟೆ? ಮಡ್ಬು ಕೊಟ್ಟೈತೆ. ಯಾವ್ರಿಗೆ ಕೊಟ್ಟೆ? ನನ್ನ ಮಡ್ಬು ಕೊಟ್ಟೈತೆ. ಮಡುಬುಕ್ ಕೊಟ್ಟಿತ್ ನನ್ನ. ಮಡುಬುಕ್ಕೆ ಇಲ್ಲಿ ಹೇಳಿ. ಮಡುಕೆ ಮಡುಬುಕ್ ಕೊಟ್ಟಿತ್ತೆ. ಎಲ್ಲಿಂದವ? ಚನ್ನಪಟ್ಟಣದಿಂದವ. ನಗರಬೇಡಿ, ಎಳ್ಕೊಳ್ಳೋಳು ಕಣ್ ಚೆನ್ನಾಗಿವೆ. ಇವ್ರ ಮಕ್ಳೆಷ್ಟು? ಏಮಕ್ಕಂಗೆ ದೇವಸ್ಥಾನ ಯಾರಿಗೆ ಗೊತ್ತು? ಏಮಕ್ಕಂಗೆ ಮಕ್ಳು ಗೊತ್ತಿಲ್ಲ ಎಷ್ಟ ಅಂತ. ಎರಡಾಕ ಏನು ಎಂಡಾರು ಬರೋದವ ಇಲ್ಲಿ. ಯಾವ ಊರಿಗೆ ಕೊಟ್ಟಿತ್ತವ್ರ? ಮಡುಕೆ ಮುಡ್ಬು ಕೊಟ್ಟಿದ್ದ. ಇನ್ನೊಬ್ರು
ಇನ್ನೊಬ್ರು ಬೆಂಗಳೂರೇನೋ. ವಾ ನಾನು ನೋಡಿದ್ರೆ ಯಾವತ್ತುವೆ ನೋಡಿಲ್ಲ ನನ್ನ ಅವ್ರ ಅಕ್ಕ ನಾನು ನೋಡಿಲ್ವಾ. ತಾಡ ಕಡೆ ನನಗೆ ಗೊತ್ತಾಗ್ತಿಲ್ಲ. ಗೈಸ್ ವಯಸ್ಸಾದವ್ರನ್ನ ಈ ತರ ರೇಗ್ಸೋದು ಮಾತಾಡ್ಸೋದು ಅಂತಂದ್ರೆ ನಂಗೆ ತುಂಬಾ ಇಷ್ಟ. ಸುಮ್ಮನೆ ನೀವು ಅದು ಟೀಸ್ ಮಾಡ್ತಾ ಇದೀರ ಅಂತ ಅನ್ಕೋಬೇಡಿ. ನಂಗೆ ವಯಸ್ಸಾದವರು ಅಂತಂದ್ರೆ ಹಿಂಗೆ ರೇಗಿಸ್ಬೇಕು, ಪ್ರೀತಿ ಲವ್ ಸ್ವಲ್ಪ ಜಾಸ್ತಿ. ಕೈ ನೋಡಲಿ ಅಲ್ಲ ನಾನು ನೋಡಿ ಎದ್ದು ಬಿದ್ದು ಸವಿತಾ ಬಂದಾಗ ಇಲ್ಲೇ ಇರಿವೆ ಹೋಯ್ತಾ ಇರ್ತೀನಿ ಬರ್ತಾ ಇರ್ತೀನಿ ಗೊತ್ತಾಯ್ತಿಲ್ಲಪ್ಪ. ಹಿಂಗಾಯ್ತಲ್ಲ ಕತೆ. ನಿಮಗೆ ಎಷ್ಟು ಜನ ಮಕ್ಕಳು? ಎಷ್ಟು ಜನ ಮಕ್ಕಳು? ಇಬ್ರೇ ಹೆಣ್ಣು ಒಬ್ರು ಕೊಟ್ಟೈತೆ, ಒಬ್ರು ಇಲ್ಲ ಅವಳೆ. ಹೆಸ್ರೇನ್ ಕಟ್ಟಿದ್ದೀರಾ? ಹೆಸ್ರೇನ್ ಕಟ್ಟಿದ್ದೀರಾ? ಮಕ್ಕಳಿಗೆ ಹೆಸ್ರೇನೈತಿ? ಹೆಸ್ರೇನ್ ಕಟ್ಟಿದ್ದೀರಾ ಗೊತ್ತಲ್ಲ ಅದುವೇ. ಹೆಸ್ರೇನಮ್ಮ? ಹೆಸರು ಮಕ್ಕಳ ಹೆಸರು ಏನೇನೋ ಹೆಸ್ರೇನು? ಮಗನ ಹೆಸರು ಮೋನು ಅಂತವ. ನಿನ್ ಮಕ್ಳ ಹೆಸರು ಮೋನಾ? ಅಯ್ಯೋ ಒಳ್ಳೆ ಕತೆ. ಆ 90 ವರ್ಷ ಅಂತೀಯ ಎಲ್ಲಾನು ಮರ್ತ್ಕೊಂಡಿದ್ಯವ ಇನ್ನು ಈಗ್ಲೇ. ಮೋನಾ? ಹಾ ನಿನ್ ಮಕ್ಳ ಹೆಸರು ಮೋನಾ? ಮೋನು ಹೆಣ್ಮಕ್ಳ ಹೆಸರು ಮೋನಾ? ಆಮೇಲೆ ಇನ್ನೊಬ್ಬರ ಹೆಸರು ಅವ್ರ ಹೆಸರು ಏನೋ ಗೊತ್ತಾಗ್ತಲ್ಲ. ಮುಗೀತ್ ಕತೆ. ಇವ್ರ ಹೆಸರೇನು? ಯಮಕ್ಕ. ನೋಡು ಅವ್ರ ಹೆಸರು ಏಮಕ್ಕ ಅಂತ ಹೇಳ್ತೀನಿ. ನಂಗೆ ಅಕ್ಕವಾ? ಮಕ್ಳ ಹೆಸರು ಗೊತ್ತಿಲ್ಲವ. ಹಾ ಎಲ್ಲಡ್ಕೆ ಕೂಡ ಹಾಕ್ಯಾಳ. ಕೊಟ್ಟಿನ ತೀರ ಹಾಕಲ್ಲ. ಮನೇಲಿ ಇಲ್ವ ಎಲ್ಲಡ್ಕೆ? ಎಲೆ ಇಲ್ವಲ್ಲಮ್ಮ. ಇಷ್ಟೇಯಾ ಎಲೆ? ಇಷ್ಟೇಯಾ ಮಲ್ಲಿಲ್ವಾ? ಮನೇಲಿಲ್ವಾ? ಕಣವ ಈ ಕಡೆ ಇದೆ 2 ರೂಪಾಯಿ. ಮತ್ ನಿನಗೇನ್ ಮಾಡ್ತೀಯ? ಆಯ್ತು ಆ ಆಯ್ತಾ ವಶಿ ನಂಗಿದೆಲ್ಲ ಬೇಕು. ರೋಡ್ ನೋಡ್ ನಮ್ ರೋಡ್ ನೋಡಿ ಹೆಂಗ್ ಕಾಣ್ತೈತಿ ಕಲ್ಬೋದ್. ನಂಗಿದೆಲ್ಲ ಬೇಕು. ಬೇಡ ವಶಿ ಆಯ್ತಾ 2 ರೂಪಾಯಿ ತಂದೆ. ಇಮೇಜ್ ಮಾಡ ಅಷ್ಟೇ. ನಿಮ್ ಗೌಡ್ರ ಹೆಸರೇನು? ಶಿಶಣ್ಣ. ನಿಮ್ ಗೌಡ್ರ ಹೆಸರು ಹೇಳ್ತೀಯ ನೀನ್? ಎತ್ತಿರೋ ಮಕ್ಳ ಹೆಸರು ಮರ್ತ್ಕೊಂಡಿದ್ಯಲ್ಲ ಇವಳು ನೋಡು. ಹಾ ನೋಡ್ಕೊತೀರನ್ನೇ ಮರ್ತಿದ್ಯಲ್ಲ ಮತ್ತೆ. ಯಾವ ಊರು ನಿಮ್ದು? ನಮ್ ಈ ಊರೇ. ಯಾವ ಊರಿಗೆ ಕೊಟ್ಟಿತ್ತು? ಯಾವುದು ಕೊಟ್ಟಿಲ್ಲ, ಈ ಊರೇ. ಇದೇ ಊರು. ಲವ್ ಮಾಡಿ ಮದುವೆ ಆಗಿದ್ದ? ಲವ್ ಮ್ಯಾರೇಜಾ? ನೀವು ಅವತ್ತಿನ ಕಾಲದಲ್ಲೇ ಲವ್ ಮಾಡಿ ಮದುವೆ ಆಗಿದ್ರೆ ಲವ್ ಮ್ಯಾರೇಜಾ? ಅವನಿಗೆ ಅಲ್ಲಿ ಅಲ್ಲ ಕಣಜಿ, ನಿಂದು ಅಪ್ಪನ ಮನೆ ಇದೆಯಾ? ಗಂಡನ ಮನೆ ಇದೆಯಾ? ಲವ್ ಮ್ಯಾರೇಜಾ? ಇಷ್ಟಪಟ್ಟು ಮನೆ ಆಗಿದ್ದ ನೀವು? ಪ್ರೀತಿ ಮಾಡಿದ್ರ? ಸೀಸಣ್ಣ ನೀವೇ? ಅಜ್ಜಿನ ಟೀಸ್ ಅಂತೂ ಮಾಡಲಿಲ್ಲ, ಆಡ್ಕೊಳ್ಳಿಲ್ಲ. ನಾನು ಅವಾಗಲೇ ಹೇಳಿದ್ದೀನಿ ವಯಸ್ಸಾದವರು ಅಂತಂದರೆ ನಂಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಸುಮ್ಮನೆ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನನ್ನ ಖುಷಿಗೆ ಮಾತಾಡಿಸಿದ್ದು ಅಷ್ಟೇ. ಬೇಜಾರಾಗಂಗೆ ಅವ್ರನ್ನೇನೂ ಕೇಳಿಲ್ಲ, ಏನೂ ಮಾತಾಡಿಲ್ಲ. ಅದಕ್ಕೂ ಇನ್ನೊಂದು ಹುಡುಕ್ಬೇಡಿ. ನೆಕ್ಸ್ಟ್ ಇವಾಗ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಊರಿಗೆ ಹೋಗಬೇಕು. ಅಷ್ಟಲ್ಲಿ ಮಾಡೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಂಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ. ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ. ಶನಿವಾರ ಬಂದಿದ್ದು ನಾನು. ಇವತ್ತು ಸೋಮವಾರ. ನಾನು ಬಂದಿದ್ದು ಶನಿವಾರ ಸಂಜೆ. ಮನೆ ಮಠ ಏನಾಯಿತು ಒಂಚೂರು ಹೋಗಿ ನೋಡ್ತೀನಿ. ನನ್ನ ಮಕ್ಕಳು ಬರ್ತಾರೆ ಇವತ್ತು. ನನ್ನ ಮಕ್ಕಳು 15 ಅಮ್ಮ ಇಲ್ಲಿಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ವ್ಯಾನ್ ಹತ್ತಿಸ್ಬೇಕಾದ್ರೂ ಹಂಗೆ ಹೇಳ್ತಾ ಇದ್ದ ನನ್ನ ಮಗ. ಸಂಜೆಗೆ ಇಲ್ಲೇ ಬರ್ತೀವಿ ಅಂದ್ಬಿಟ್ಟು ನನ್ನ ಮಕ್ಳು ಬೆಳಗ್ಗೆ ಒಂದು ಹಿಂಸೆ ಕೊಟ್ಲು. ಇಲ್ಲಿಗೆ ಬರ್ತೀವಿ ಕಣಮ್ಮ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ. ಈಗ ನನಗೇನೋ ಇರೋ ಖುಷಿ. ಬಟ್ಟೆ 3 ಮಂಕ್ರಿ ಬಟ್ಟೆ ಬಿದ್ದಾವೆ. ಹೋಗಿ ಬಟ್ಟೆ ಎಲ್ಲ ತೊಳಿಬೇಕು. ಮತ್ತೆ ಮನೇಲಿ ಪಾಪ ಊಟಕ್ಕೆಲ್ಲ ಹಿಂಸೆ ಆಗುತ್ತೆ ಅವ್ರಿಗೆ. ಬೆಳಗ್ಗೆ ತಿಂಡಿ ಕೊಟ್ಟು ಕಳಿಸಿದೆ, ಚಪಾತಿ. ಮುಂಚೆ ಜಾಸ್ತಿ ಬರ್ತಾ ಇದೆ ನಮಗೆ. ಒಂದು 15 ದಿವಸಕ್ಕೊಂದ್ಸಲ ಬಂದು ಒಂದು 2-3 ದಿವಸ ಇದ್ಬಿಟ್ಟು ಹೋಗ್ತಿದ್ದೆ. ಇವಾಗ ಇತ್ತೀಚೆಗೆ ಬಂದೇ ಇರಲಿಲ್ಲ. ಕ್ಯಾರೆಟ್ ನೋಡಿ ಎಷ್ಟೊಂದು ಐತೆ.
ಕ್ಯಾರೆಟ್ ಹಲ್ವಾ ಆಗೋದಿಷ್ಟೇ, ಸುಳ್ಳೋಗ್ಬಿಟ್ಟಿಲ್ಲ. ಯಾಕ ಬರ್ಸಿಕ್ಕಿದೈತಿ ಇಕ್ಲ ಇಲ್ಲ ನಂಗೆ, ಇಕ್ಲ ಇಲ್ಲ ಅಂದ್ರೆ ಅಡ್ಗೆ ಮಾಡಕ್ ಸಿಟ್ಟು ನಮ್ಗೆ. ನಮ್ಮ ಒಂದ್ ಇಟ್ಕೆ ಹಾಕಲತ್ತೀವಿ. ತಿಳ್ಸನಾ ಏನ್ ಮಾಡ್ತೀಯ? ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ಅಯ್ಯ ಇಲ್ಲಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬಾಟ್ಲು ತಿನ್ಬೇಕ. ನಾನು ಬಂದಿಲ್ವಾ ಅಂತ ಕೇಳ್ತಾ, ನಾನು ಬಂದಿಲ್ವಾ ಅಂತ ಕೇಳ್ತಾ. ಆಹಾ ಎಲ್ಲ ಇನ್ನು ಇರ್ಬೇಕಂತ ಅವ್ನಿಗೆ ಏನ್ಗೆ ಇಲ್ಲ ಟೈಮ್ ಆದ್ರೆ ಮಕ್ಕಳು ಕರ್ಕೊಂಡು ಏ ಬರಲ್ಲ ನೀನ್ ಸೈಡ್ಗೆ, ಅಷ್ಟು ಮಾತ್ರ ಇರಬೇಕು. ಅದೇ ಕಣೆ ಬೆಳಕಳಿ ಇಷ್ಟ ತಗ ಇಂಥ ತಗೊಂಡ್ಬಿಟ್ಟಿದ್ಯಾ, ತಾಳಿ ಪಲ್ಸ್ಗಳಕ್ಕಿಂತ ತಗೊಂಡಲ್ಲ ಇವೇ ಇಲ್ವಾ ತಾಳಿ? ನಾನು ಏನಂತ ಹೇಳಿದ್ದೀನಿ ಅವತ್ತು, ಚಿಕ್ಕದ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲ ಏನ್ ಹಿಂಗವೆ ಹಂಗೆ ಈಗ ಫ್ಯಾಷನ್ ಅಚ್ಚುಕಟ್ಟಾಗಿ ಮಾಂಗಲ್ಯ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ಲ. ಮಾಂಗಲ್ಯ ಚೇಂಜ್ ಮಾಡಿಸ್ಕೊಳಕ್ಕೆ ಹೊಸಿ ದುಡ್ಡು ಬೇಕಾ? ದುಡ್ಡು ಕಮ್ಮಿ ಇರೋದಕ್ಕೆ ಇದನ್ನು ಮಾಡಿಸ್ಕೊಂಡಿದ್ರು. ಇದನ್ನು ಮಾಡಿಸ್ಕೊಂಡಿರೋದಕ್ಕೆ ಬರಬಾರ್ದು, ಹೊಟ್ಟೆವರೇ ಬಂದೈತೆ. ಅದು ತೀರಾ ಹತ್ರದವ್ರಿಗೆ ಕಷ್ಟಪಟ್ಟು ನಾನು ದುಡ್ಡು ಮಾಡಿಸ್ಕೊಂಡಿದ್ದೀನಿ. ಉಗಿದ್ಬಿಟ್ಟು ಒಂದ್ಸರಿ ಉಗಿದ್ಬಿಟ್ರೆ ಒಂದ್ಸರಿ ಮಾತಾಡಕ್ಕೆ ಓಲ ಮಾತಾಡ ಓಲ 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 ಏ ನಾಯಿ ಓಲ ಏ ನಾಯಿ ನಾಯಿ ಓಲ ನೀ ನೀನ್ ಮೋಚೇನ್ರ ಬರಕ್ಲ ಓಲ ನೀನ್ ಮೋಚೆ ಮನ್ಸ ಬರಕ್ಲ ನೀನ್ ಬಂದ ನಮ್ಮ ಮನೆ ಸೊತ್ತ ಕೂಡ ಬಂದ ನೋಡಕ್ಕೆ ಅದು ಬಿಟ್ಟು ಜಾಸ್ತಿ ನನ್ನ ಮಗನಿಗೆ ಚೆನ್ನಾಗಿದ್ರೆ ಒಂದ್ ಪ್ರೀತಿ ಅಷ್ಟೇ, ಚೆನ್ನಾಗಿದ್ರೆ ಏನು ಇಲ್ಲ. ಹುಡುಗಂಗೆ ಕ್ರಾಕ ಯಾಕೆ ಮತ್ ನೀನಕ್ಕೆ ಬರ್ತಿದ್ಯಾ? ಒಂದ್ ಮನೆಗೂ ಹಬ್ಳ ತಿಂತೀನಿ. ನೀನ್ ಎಂತಿದ್ಯಾ ನಾನೇ ನೀ ಹುಸಿ ಮಾಡ್ಕೊಟ್ಟಿದ್ಯಾ? ಮಾಡ್ಕೊಟ್ಟಿದ್ಯಾ? ನೀವು ಗೊತ್ತಿದ್ದ ಕಳಿತಾವ ಹಿಂಗೆಲ್ಲ ಬೈಬೇಡ ಕಣ, ಬೈಬೇಡ ಹಂಗೆಲ್ಲ. ಮಕ್ಳು ನೋಡ್ ಮಕ್ಳು ಕರ್ಕ ಬಂದ್ರೆ ಇಲ್ಲಿ ಇವತ್ತು ನಾಳೆಗೆ ಹೋಗ್ಯವಂತೆ ಅಂತ ನಮ್ಮ ಯಜಮಾನ್ ಫೋನ್ ಮಾಡಿ ಏನ್ ಮಾಡಿ ನಾಳೆಗೆ ಬರ್ತೀನಿ. ಅಲ್ಲೇ ಜಗ್ಲಾಡ್ತಿರೋ ಚೆನ್ನಾಗೇ ಬಿಟ್ರಪ್ಪ ಅಲ್ಲೇ. ಜಾಗ್ಲ ಸುತ್ತು ಮಾಡ್ತಿದ್ದೆ ದೇವಿ ದೇವೆಲ್ಲ ಸೀರೆ ಉಟ್ಕೊಂಡ್ಬಂದ ಮಾಡ್ತೀರ ಆತ ಬೆಳಬೇಕು ಮನ್ಗಿದ್ದೆ ಕರೆಂಟ್ 2 ಸತಿ ಹೋಗಿ 2 ಸತಿ ಸಂಧಾನ ಹೋಗಿ ಐತಾರೆ ಅಮ್ಮಕ್ ನಾನು ಯಾಕೆ ಹಿಂಗೆ ಕೂತಿದ್ದೀನಿ, ಟೈಮ್ ಆದ್ರೂ ಹೋಗೋದು ಬಿಟ್ಬಿಟ್ಟು ಅಂತ. ನಿಂಗೇನ ಬತ್ತಾಗ ಹುಟ್ಲದೆ ಬೇಡ, ಮೊನ್ನೆ ಬಂದಿರೋದು ನಮ್ಮ ಮನೇಲಿ ಫೋನ್ ಮಾಡ್ತವ್ರ ಪಾಪ, ಬಟ್ಟೆ ಹುಸಿ ಬಿದ್ದಿಲ್ಲ. ಏನು ವಾಷಿಂಗ್ ಮಿಷಿನ್ಗೆ ಹಾಕ್ತಿ ಹೋಗಲ್ಲ, ನೀರ್ಗೇನು ಬರುವ ನಮ್ಮಂಗನ ತಂದು ಇದು ಮಾಡ್ಕ ಅದನ್ನ ಮಂತಕೋದ್ಮೇಲೆ ಆಗ್ಲೇ ಅನ್ಸುತ್ತ ಕಡೆ ಒಬ್ರು ಇಲ್ಲ ಆಗಿತ್ತಲ್ಲ ಆಗ್ಲಿಂದ ನಾನಲ್ಲ ಸಂಜೆ ಇರ್ತಾವ ನಡಿ ಜಾಸ್ತಿ ಒಳ್ಳೆ ಇಲ್ಲ ಹೋಯ್ತದೆ ಅಲ್ಲಿ ಸಾಯಂಕಾಲ ನೀರು ಹೋಯ್ತವ ಅವರು ಅಪ್ಪರ ಜನ ನೋಡ್ಕೊಂಡೆ ಸಿದ್ದಣ್ಣ ಮೇಲೆ. ಈಗ 25 ಗ್ರಾಮಿಗೆ ಮಾಡಿಸ್ಕತ್ತ, ಮತ್ತೆ ಅದ್ರ ಮೇಲೆ ದುಡ್ಡು ಕೊಡ್ತಾ. 32,000 2 ಗ್ರಾಮ್ಸಿಂದ ದುಡ್ಡು ಕೊಡ್ಬೇಕಿಂತ ನಾವ್ ಮೇಲ್ಗಡೆಯ 2 ಲಕ್ಷ ಕೊಡ್ರ ಕಣವ ಯಾಕಾಕು ಅವ್ರಿಗೆ ಅದೆಷ್ಟೇ ಬರ್ತದಲ್ಲ 3 ಲಕ್ಷದ ಎಷ್ಟದ 3 ಲಕ್ಷಕ್ಕೆ ಹಾಕೇನ್ರಂತೆ. ಅವ್ರು ಹಾಕ್ಯಾಗ ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಕಡಿಮೆ 14,500. ನಾನ್ ಮಾಡಿಸ್ಕೊಂಡಾಗ್ಲು 14 ನಿಂದಾಗ ಹಾಕ್ಯಾಣಲ್ಲ ಆಗ್ಲೇ ಅವಳು ಆಗ್ಲೇ ಮಾಡ್ಸಿದ ಇದು ಮಾಡಿದ್ಲಲ್ಲ ಆಗ
ಅವ್ರು ನಮ್ಮ ಆಂಟಿ ಅವ್ರು ಹೊರಬೆ ಹಾಕಿರಲ್ಲ ತಿರ್ಗಿಂಗೆ ಅಲ್ಲೇ ಇದು ಮಾಡೈತಿ ಎಲ್ಲಿ ಹಾಸನ ಚಂದ್ರಪಟ್ಟಣದಲ್ಲಿ. ಯಾವ ಅಂಗಡಿ ನಿಮ್ಮ ಆಂಟಿದ್ ನಾಡ್ನಳ್ಳಿಯ ಯಾವ ಅಂಗಡಿನ ಯಾವ ಅಂಗಡಿ ಕಣಪ್ಪ? ಎಂತ ಕೂದ್ಲ ಕಡಿಮೆ ಉಳ್ದತೆ ಬಿಟ್ಟು ಹಿಡ್ತಿ ತಡಿ ಸೈಡಿಗೆ. ಅದೇನು ನೀ ಮಳೆ ಮೈ ನೋಡ್ತಾ ಐತಿ ಇಲ್ಲಿ ಚಂದ್ರಮುಖಿ, ನೀ ಮಳೆ ಮೈ ನೋಡ್ತಾ ಐತಿ ಇಲ್ಲಿ. ಏನ್ ಮಾಡ್ತಾಳೆ ಈ ಬೇಗ ಕಟ್ಬೇಕಾಯ್ತು ಎಲ್ದಿ ಬೇಡ ಸುಮ್ಮನೆ ಆಯ್ತು ಇಲ್ಲೇ ಕಟ್ತಿರೋದು. ಏನವ ಅಲ್ಲ ಚಂದ್ರ ಏನು ಈಗ ಬತ್ತ ದಿವ್ಯಾಕ ಈಗ ಬತ್ತೈತಿ ಈಗ ನಿಜ ದಿವ್ಯಾಕ ನೀನ್ ಗೊತ್ತಾಳ ತಡಿಯೇ ಚೆನ್ನಾಗಿ ಕಟ್ಟಿದ್ದೆ ನೋಡ್ತೀನಿ. ಹಿಂಗ್ ಕಟ್ಟಿದ್ದಿಲ್ಲ ಸ್ವಲ್ಪ. ಬಿಡು ಕೆಳಕ್ಕೆ ಕಟ್ಟಿರೋದು. ಇಲ್ಲ ನಮ್ಮ ಅದಕ್ಕೆ ಬಂದು ಗಾಯ್ಸ್ ನಮ್ಮ ಅದಕ್ಕೆ ಚಂದ್ರಿ ಸೊಸೆ ಅಲ್ಲಿ ಇನ್ನೊಂದು ಟೆಂಟು ಎರಡು ಮಮ್ಮಿ ಆರತಿ ರೆಡಿ ಮಾಡ್ಕ್ಯೋ ಸಸ್ ಬಂದಳ ಅಪ್ರೂಪದಾಗೆ. ಆರತಿ ಆವರ್ತಿ ಬರ್ತೈತಲ್ಲ ಮಂಗಳಾರತಿ ಮಾಡಿವೆ ನಿನ್ನಾಡೆ ಮಾಡಿವೆ ಮಂಗಳಾರತಿ ರಿಕ್ವೆಸ್ಟ್ ಅದಕ್ಕೆ ಮನೆಗೆ ಬಂದೋಳೆ ಮಾತಾಡ ಹೆಣ್ಮಕ್ಳೆಲ್ಲ ಬಂದಾಗ ಶಿಶ್ ಅನ್ಬೇಕು ಮನೇಲಿ ಮನೆಗೆ ಬಂದಳ ಬಾ ಅವ್ನು ಆರತಿ ತಗೊಳ್ಳೋಣ ಮಂಗಳಾರತಿ ಮಾಡ್ತೀವಿ ಅಲ್ಲಿ ಅಲ್ಲಿ ಅಲ್ಲೂ ಆಮೇಲೆ ಬಿಟ್ಟಾಡ ಓಡಾಯ್ತಾಳೆ ಆಮೇಲೆ ಓಡಾಯ್ತಾಳೆ ಬಿಟ್ಟಾಡಾಯ್ತಾಳೆ ಅದಕ್ಕೆ ಬಂದಿ ಆರತಿ ಆರತಿ ರೆಡಿ ಮಾಡು ಮಮ್ಮಿ. ಸೊಸೆ ಬಂದವಳೆ ಮನೆಗೆ ಮಾತಾಡ್ಬೇಡ. ಬೈ ಕಲ್ಸ್ಬೇಕಂತೆ. ಓಡಾದ್ರೆ ಇನ್ನೂ 50 ಜನ ತರ್ಬೋದು. 50 ಜನ ಎಣ್ಣೆ ಇಲ್ಲ ಸುಮ್ನಿರು. ಅಲ್ಲ ಕನ್ನಡಿಗರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಸೆಕೆಂಡ್ ಹ್ಯಾಂಡ್ ಸಿಗ ಮಣ್ಣಿಗೆ ಯಾರು ಕೊಡ್ತಾರೆ? ನೋಡ್ತೀಯ ಕಣ್ಕಟ್ಟೆ ಇದೊಂದು ಆಟ ಆಗ್ಲಿ ನೋಡ್ತೀಯ ಇಲ್ಲಗೆ ನಮ್ಮ ಅಣ್ಣ ಬೇರೆ ಮದುವೆ ಮಾಡಕ್ಕೆ ನೋಡ್ತೀನಿ ಅಲ್ಲ ಅದಕ್ಕೆ ಬಂದು ಅದಕ್ಕೆ ಬರಲ್ಲ ಕಡೆ ಆರತಿ ರೆಡಿ ಮಾಡು. ಗೈಸ್ ಏನ್ ಗೊತ್ತಾ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ನಾವು ಅದನ್ನ ನಮ್ಮ ಸೊಸೆರಿಗೆ ಕೊಡ್ತಾ ಇದೀವಿ. ನಮ್ಮ ಅದಕ್ಕೆ ಇಲ್ಲಿಗೆ ಹೋಯ್ತೀರಾ? ಫೋನ್ ಹೋಯ್ತೀವಿ ಯಾಕೆ ಇಷ್ಟೊತ್ತಕ್ಕ ಅಲ್ಲಿ ಮಾಡ್ಕೊಳ್ಳಿಲ್ವಾ? ಓವರ್ ಆಗಾಡ್ತಾಳೆ. ಗಾರ್ಡಿಯನ್ ಬಿಲ್ ಕೊಡ್ಸಿದ್ದೆ ಯಾರು? ದರ್ಶಿನಿ ದರ್ಶಿ ಅಲ್ವಾ? ದರ್ಶಿನಿ ಅಂತ ಹೇಳು. ಕೇಳಿದ್ರೆ ದರ್ಶಿ ಒಂದು ಹುಡುಗ ಅನ್ಕೋತಾರೆ. ಇಲ್ಲ ದರ್ಶಿನಿ ಅಂತ ಹೇಳು. ಆಯ್ತು. ಚಂದ್ರಿ ಸೊಸೆ ಬ್ಲೌಸ್ ಹೊಲ್ಕೊ ಬಂದು ಇವಾಗ ಎಲ್ಲಾರ್ಗುನು ಕೊಡ್ತಾಳೆ. ಈಗ ಒಂದ್ 5,000 ರೂಪಾಯಿ ದುಡ್ಕೊಂಡು ಹೋಯ್ತಾವಳೆ. ಫೋನ್ ಪೇ ಮಾಡ್ತಾಳೆ ಈಗ ಇವಳೆಯ 5,000 ರೂಪಾಯಿ. ನಾನೇಕ್ ಮಾಡೋಣ, ನಾನು ಬ್ಲೌಸ್ ಹೊಲ್ಸಿದ್ದೀನ. ಬ್ಲೌಸ್ ಕಲೆಕ್ಟ್ ಮಾಡ್ಕೊಂಡು ಹೋಯ್ತಾಳೆ, ಹೊಲ್ದ್ಬಿಟ್ಟು ತಗೊಬಂದ್ ಕೊಡ್ತಾಳೆ. ಈಗ ಒಂದ್ 5,000 ರೂಪಾಯಿ ಕಲೆಕ್ಷನ್ ಆಯ್ತು ನೋಡಿ. ಎಂತ ದುಡಿಮೆ, ಎಂತ ದುಡಿಮೆ. ಅಕ್ಕ ಕ್ಯಾಮ್ರಾ ಹಿಡ್ಕೊಂಡು ದುಡ್ಮೆ ಮಾಡ್ತಾಳೆ, ನಾವು ಮಿಷಿನ್ ಮೇಲೆ ಕುತ್ಕೊಂಡು ದುಡ್ಮೆ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಮತ್ತೆ ಕ್ಯಾಮ್ರಾ ಹಿಡಿಯೋದು ಯಾವಾಗ್ಲೂ. ಸಾಕು ಬಿಡು ಹಿಡ್ದಿದ್ದು. ನೀನ್ ಹಿಡಿಗ ಚಂದ್ರಿ ಅಂದ್ರೆ ಬ್ಲೌಸ್ ಇಟ್ಕೊಂಡು ಅದೊಂದ್ ಗ್ರೀನ್ ಕಲರ್ ಮಾತ್ರ ಒಂದೇ ಹಾಕದ. ಇಲ್ಲ ಈಕೆ ತಿಂತಾನೆ ಎಲ್ಲಿಗೆ ಟೈಲರ್ ಆಗಿ ನಮ್ಮ ದೊಡ್ಡವಂಗೆ ಬ್ಲೌಸ್ ಹೊಲ್ಕೊಡಗೆ ಆಗಲ್ಲ. ಮಕ್ಳು ಹೆಣ್ಮಕ್ಳಲ್ಲಿ ಸಸರಲ್ಲಿ ಹೆಂಗಿಲ್ವಂತ ಗೈಸ್ ಸುಮ್ನೆ ಹೇಳ್ತಾಳೆ ಹೊಲ್ಕೊಡ್ತಾಳೆ. ಬಟ್ ಎಷ್ಟೇ ಹೊಲ್ಕೊಟ್ರು ಅದ್ ಹಾಕದೆ ಒಂದು ಗ್ರೀನ್ ಕಲರ್ ಬ್ಲೌಸ್ ಒಂದ್ ಕಪ್ಪುದ ಬ್ಲೌಸ್. ಇಟ್ಕೊಬರೋದು. ಇವತ್ತೊಂದ್ 2 ಕೊಡ್ತಾಳು ಅಲ್ಲಿ ಅಂತ. ಇನ್ನೊಂದು ಎತ್ಕೊಳ್ಳೋದು ಅರ್ಧಾಗದ ಏನಾಯ್ತ ಕಣ ಒಂಚೂರಿ ಇದು ಕೆಳಕ್ಕೆ ಹಾಕೋಣ ಹೊರ್ದೋಗ್ಯವೆ ಎಲ್ಲವ. ಇನ್ನೊಂದು ಇರ್ತದ ಸರ್ ಕೊಡಿ ಸರ್. ಈಗ ಹಿಂದೆ ಎಲ್ಲಾನು ಕಟ್ ಮಾಡಿ ಕೊಡಂಗ ಈಜಿ ಕೊಡ್ಬೇಕು ಅಷ್ಟೇ. ಟಿಫನ್ ಬಾಕ್ಸ್ ಬೇಡ ತಂದಿಲ್ಲ ನೋಡಿ. ಯಾರಪ್ಪ ಅದು? ಯಾರಪ್ಪ ಅದು? ಗಂಟಿಯ ಚಂದ್ರಿ. ಯಾಕೆ ಅಯ್ಯೋ ಓ ನಿಮ್ಮ ಅವು ಕಟ್ಟಿದ್ದ ನಿಮ್ಮ ಅಪ್ಪ ಕಟ್ಟಿನ ಬಂದು ಚಂದ್ರಿನಕ್ಕೆ ಮಾತಾಡು. ಮಾತಾಡ್ಲಾ ಬಚ್ಚೆ ಶಿಶುವಾರ ಪಚ್ಚಿನ ಎಲ್ಲ ಗಾಡಿಕೆ ಯಾರು ಹೇಳ್ಕೊಡೋರು? ಮಮ್ಮಿ ಹೇಳ್ಕೊಟ್ಟು ನೀನಂತಾರ ನಡಿ ಬಚ್ಚಿನ ಶಿಶುವಾರ ಮಂದಿ ಹೇಳ್ಕೊಟ್ಟು ಹೇಳ್ತೀನಿ. ಇವನು ನಾನು ಹೇಳ್ದವ್ರೆ ಗೊತ್ತಾಗ ಬರ್ತೀನಿ ನಡಿ. ಅಂದ್ಲ ಬಚ್ಚಿ ಅಂದ್ಲ ಬಚ್ಚಿ ಅಂದ್ಲ ಗಂತಿಲ್ಲ ಬಚ್ಚಿ ಅಂದ್ ಗಂತಿಲ್ಲ ಗಂತಿಯ ಅತ್ತಿಯರ
ಶಿಸ್ವಾರ ಪಟ್ಟಿ ಕೊಡ್ತೀನಿ, ರಿಬ್ಬಿಟ್ಟು ಕಳಿಸ್ತೀನಿ, ರಿಬ್ಬಿಟ್ಟು ರುಬ್ಬಿದ್ದೀನಿ ಇಟ್ಕೊಂಡಲ್ಲಿ ರುಬ್ಬಿ ಅಂತ ಹೇಳ್ತೀನಿ. ಯಾವಾಗ್ಲೂ ಏನಾರ ಬೈತಾನೆ ಅಂತೀನಿ, ನೀವ್ ಏನ್ ಬಚ್ಚಿ ಹೇಳ್ಕೊಡ್ತೀರ ಅಂತ ಮತ್ತೆ ಅಂತೀರಾ ಅಂತೀಯ ಕೊಂಡಿ ಗುಡ್ಡ ಕಿಟ್ಬಿಟ್ಟು ಕೈ ಕೊಡ್ತೀನಿ. ಎಷ್ಟೇನ ಏನ ಏನ ಆ ಎಷ್ಟೇನ ತಂದು ಖಾರದ ಪುಡಿಯ ಹಂಗಂದ್ರೆ ಇನ್ನೊಂದಿಷ್ಟು ಮಾಡಿದ್ಯಾ ಖಾರ ಪುಡಿ ಏರ್ಬಿಟ್ಟ ಶಿಶುರ್ ಮನ್ ಕುಯ್ಬಿಟ್ಟು ಬರ್ತೀನಿ. ಬರ್ಲಿ ನೋಡೋಣ, ಎಲ್ಲಿಗೆರ್ಸ್ತಿ ಕರಪಡಿಯ ಕಣ್ಣಿಗೆ ಇರ್ತೀನಿ. ಮಲ್ಲೈತೆ ತರೋಣ ಯಾರನ್ನ ನನಗೆ ಏನು ತಿಂದೆ ಹಂಗೈತಿ ಹೊಸ್ಕೊಂಡು